ನಮಸ್ತೆ, ನಾನಿವತ್ತು ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೊಸರು, ಸಾಸಿವೆ, ಜೀರಿಗೆ, ಅರಿಶಿಣ ಪೌಡರ್, ಒಂದು ಕೆಂಪು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ, ಇಂಗು, ಬೆಲ್ಲ ಹಾಕೋಬೇಕು, ಚೆನ್ನಾಗಿರುತ್ತೆ. ಅದು ನಾನು ಕಲ್ಲಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತೀನಿ. ಸ್ವಲ್ಪ ಜೀರಿಗೆ ಹಾಕೋತೀನಿ, ಸ್ವಲ್ಪ ಕರಿಬೇವು ಕೂಡ ಹಾಕೋತಾ ಇದ್ದೀನಿ. ನೀವು ಒಗ್ಗರಣೆಯಲ್ಲೂ ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಚೆನ್ನಾಗಿ ಕುಟ್ಕೊಂಡಿದ್ದೀನಿ. ತಗೊಂಡ್ಬಿಡ್ತೀನಿ. ತುಂಬ ಸಿಂಪಲ್ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಕುಟ್ಕೋಬೇಕು. ನೀವು ಹಸಿಮೆಣಸಿನ್ಕಾಯಿ ಬೇಕಂದ್ರೆ ಇದರಲ್ಲಿ ಹಾಕ್ಕೋಬೋದು, ಅದನ್ನು ಕೂಡ ಇದರಲ್ಲಿ ಕುಟ್ಕೋಬೇಕು. ನಾನು ಅದೇನು ಹಾಕ್ತಾಯಿಲ್ಲ, ನಾನು ಕೆಂಪು ಮೆಣಸಿನ್ಕಾಯಿ ಮಾತ್ರ ಹಾಕ್ತಾಯಿದ್ದೀನಿ ಒಗ್ಗರಣೆಯಲ್ಲಿ. ಈಗ ನಾನು ಸ್ವಲ್ಪ ಮೊಸರನ್ನ ಕಡಿಬೇಕು, ಕಡ್ಕೋತೀನಿ. ಹಾಕೊಳ್ಳಿ. ಮೊಸರನ್ನ ನೀವು ಗಂಟಿಲ್ದಂತೆ ಕಡ್ಕೊಂಡ್ಬಿಡಿ. ತುಂಬ ನೀರು ಮಾಡ್ಕೊಬೇಡಿ. ನೀವು ರೈಸ್ ಜೊತೆ ಉಣ್ತೀರಲ್ಲ, ರೈಸಕ್ಕೆ ಹತ್ತೋ ಥರ ನೀವು ಮಾಡ್ಕೊಂಡ್ರೆ ಸಾಕು. ಒಗ್ಗರಣೆ ಇಟ್ಕೊಳ್ಳೋಣ. ಎಣ್ಣೆ ಹಾಕೊಂಡ್ಬಿಡಿ. ಈಗ ಸಾಸಿವೆ, ಜೀರಿಗೆ, ಕರಿಬೇವು, ಒಂದು ಕೆಂಪು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಇಂಗು, ತುಂಬಾ ಕೆಂಪು ಮಾಡ್ಕೊಬೇಡಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುತ್ತಾನೆ ಫ್ರೈ ಮಾಡ್ಕೊಬಿಡಿ. ಅರಿಶಿಣ ಪೌಡರ್ ಹಾಕೊಂಡ್ಬಿಡಿ. ಮತ್ತು ಸ್ವಲ್ಪ ಸಾಲ್ಟ್ ಹಾಕೊಂಡು ಫ್ಲೇಮ್ ಬಂದ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಮಿಕ್ಸ್ ಮಾಡ್ತೀವಿ. ಇದು ಸ್ವಲ್ಪ ತಣ್ಣಗಾಗಲಿ. ಈಗ ಬೆಲ್ಲ ಇರುತ್ತಲ್ಲ, ಬೆಲ್ಲ ಹಾಕೊಂಡ್ಬಿಡಿ. ಬೆಲ್ಲನ ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ನೀವು ಮೊಸರು ಕಡ್ಕೊಂಡಿರ್ತೀರಲ್ಲ, ಹಾಕೊಂಡ್ಬಿಡಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈಗ ಇದು ರೆಡಿಯಾಗಿದೆ ನೋಡಿ. ಈಗ ಮಜ್ಜಿಗೆ ಸಾರು ರೆಡಿಯಾಗಿದೆ. ಟ್ರೈ ಮಾಡಿ.